ಪರಂಗಿಪೇಟೆಯಲ್ಲಿ ಅಪ್ರಾಪ್ತ ಬಾಲಕ PU ವಿದ್ಯಾರ್ಥಿ ಕಾಣೆಯಾದಂಥ ಪ್ರಕರಣ ಇಡೀ ಜಿಲ್ಲೆ ಮತ್ತು ರಾಜ್ಯದ ಗಮನ ಸೆಳೆದಿತ್ತು. ನಮಗೂ ಕೂಡ ಹುಡುಗ ಕಾಣೆಯಾದಾಗ ಒಂದಿಷ್ಟು ಬೇಸರ ಆಗಿತ್ತು, ಈ ರೀತಿ ಆಗಬಾರ್ದಿತ್ತು, ಪತ್ತೆ ಆಗ್ಲಿಂತಿತ್ತು. ಆದರೆ ಸಂಘ ಪರಿವಾರ ಮತ್ತು ಬಿಜೆಪಿಯ ಪ್ರಮುಖರು ಇದು ಆತ ಕಾಣೆಯಾದ ತಕ್ಷಣವೇ ಅದಕ್ಕೊಂದು ಮತೀಯ ಬಣ್ಣವನ್ನು ಹಚ್ಚಿ ಮುಸ್ಲಿಮರೇ ಅಪಹರಣ ಮಾಡಿದ್ದಾರೆ ಮತ್ತು ಆತನ ಜೀವಕ್ಕೂ ಅಪಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು. ಯಾವ ಆಧಾರನೂ ಇರಲಿಲ್ಲ, ಯಾವ ಇದು ಇರಲಿಲ್ಲ. ಅದರ ಜೊತೆಯಲ್ಲಿ ಆ ಪ್ರದೇಶದಲ್ಲಿ ಮುಸ್ಲಿಂ ಬಾಹುಲ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಮ್ಮೆಮಾರು ಮುಂತಾದಂಥ ಮುಸ್ಲಿಂ ಬಾಹುಲ್ಯದ ಪ್ರದೇಶಗಳು ಒಂದು ಕ್ರಿಮಿನಲ್ಗಳ ಅಡ್ಡೆ, ಅಲ್ಲಿ ಹಿಂದೂಗಳು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇಡೀ ಡ್ರಗ್ಸು ಗಾಂಜಾ ದಂಧೆ ಇದರ ಹಿಂದೆ ಇದೆ ಮತ್ತು ಆ ದಂಧೆಗಳನ್ನು ಗಾಂಜಾ ಡ್ರಗ್ಸು ದಂಧೆಗಳನ್ನು ಮಾಡ್ತಾ ಇರೋದೆಲ್ಲರೂ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಕ್ರಿಮಿನಲ್ ಸಮುದಾಯ, ಮುಸ್ಲಿಮರು ಬಹುಸಂಖ್ಯಾತರು ಇರುವಂಥ ಪ್ರದೇಶಗಳು ಕ್ರಿಮಿನಲ್ಗಳ ಅಡ್ಡೆ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಬಹಳ ಆಘಾತಕಾರಿ ವಿದ್ಯಮಾನ. ಅದರಲ್ಲಿಯೂ ಕೂಡ ಪೊಲೀಸರಿಗೆ ತನಿಖೆಗೆ ಅವಕಾಶ ಕೊಡದೆ ಪೊಲೀಸ್ ಇಲಾಖೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ನಡೆಸಿಕೊಂಡು ಊರನ್ನು ಬಂದ್ ಮಾಡಿಸಿದ್ರು. ಊರನ್ನು ಬಂದ್ ಮಾಡಿಸಿ ಬಂದ ದಿವಸ ಇಬ್ಬರು ಶಾಸಕರುಗಳಲ್ಲಿ ಭಾಗವಹಿಸಿದ್ದಾರೆ. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ, ಮಂಗಳೂರು ಉತ್ತರದ ಶಾಸಕ ಭರತ್ ಶೆಟ್ಟಿ, ಇಬ್ಬರು ಬಿಜೆಪಿ ಶಾಸಕರಲ್ಲಿ ಬಂದು ಅವರು ಕೂಡ ಬಜರಂಗ ದಳದ ಒಂದು ನಾಯಕರುಗಳ ಥರ ಕ್ರಿಮಿನಲ್ ಹಿನ್ನೆಲೆಯವರ ಥರ ಭಾಷಣ ಮಾಡಿದ್ದಾರೆ. ಇಡೀ ಮುಸ್ಲಿಂ ಕಮ್ಯುನಿಟಿಯೇ ಇದರ ಹಿಂದೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಭರತ್ ಶೆಟ್ಟಿ ಅವರಂತೂ ನಾವು ಹಿಂದೂಗಳ ರಕ್ಷಣೆಗಾಗಿ ಪ್ರತ್ಯೇಕ ಒಂದು ಪಡೆಯನ್ನು ಕಟ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಎಷ್ಟು ಸರಿ ಅಂತ ನಾವು ಕೇಳುವಂಥದ್ದು. ಒಂದು ಸಮುದಾಯಕ್ಕೆ ಈ ರೀತಿ ನಿರಂತರವಾಗಿ ಅವರ ಮೇಲೆ ಆರೋಪಗಳನ್ನು ಆಗ್ತಾ ಹೋದರೆ ಆ ಸಮುದಾಯದ ಪ್ರತಿಕ್ರಿಯೆ ಏನಿರ್ತದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಕಮ್ಮಿ 25% ಇದೆ. ಈ ರೀತಿ ಆರೋಪಗಳಿಗೆ ಆ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದರೆ ಅದು ಯಾವ ರೀತಿಯಲ್ಲಿ ಹೋಗ್ಬೋದು? ನಾವು ಪರಂಗಿಪೇಟೆ ಮುಸಲ್ಮಾನರನ್ನು ಅಭಿನಂದಿಸಬೇಕು. ಅವರು ಯಾವುದಕ್ಕೂ ಪ್ರಚೋದನೆಗೊಳಗಾಗದೆ ಆ ಹುಡುಗನ ಹುಡುಕುವಂಥ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡಿದ್ರು. ಆದರೆ ಅವರು ನಿರಂತರವಾಗಿ ಪ್ರಚೋದಿಸುವಂಥ ಕೆಲಸ ಎಲ್ಲ ಅವರು ಕ್ರಿಮಿನಲ್ಗಳು. ಪರಂಗಿಪೇಟೆಯ ಮುಸಲ್ಮಾನರಂದ್ರೆ ಗಾಂಜಾ ಡ್ರಗ್ಸ್ ವ್ಯಾಪಾರ ಮಾಡುವವರು, ಮುಸ್ಲಿಮರೆಲ್ಲರೂ ಕ್ರಿಮಿನಲು, ಮತಾಂಧ್ರು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಒಂದು ವೇಳೆ ಆತನದ್ದು ಅಪಹರಣವೇ ಆಗಿದ್ರು, ಒಂದು ವೇಳೆ ಅದರಲ್ಲಿ ಮುಸ್ಲಿಂ ಹೆಸರುಗಳಿದ್ರೂ ಕೂಡ ಅದನ್ನೊಂದು ಕ್ರೈಮ್ ಆಗಿ ನೋಡಬೇಕಲ್ವಾ? ಕಮ್ಯುನಿಟಿ ಆಗಿ ಅದನ್ನು ಹೆಂಗೆ ನೋಡ್ತೀರಿ? ನಮ್ಮ ರಾಜ್ಯದಲ್ಲಿ, ನಮ್ಮ ಮಂಗಳೂರಿನಲ್ಲಿ ದಿನಕ್ಕೆ 10-100 ಕ್ರೈಮ್ಗಳು ನಡೀತೇವೆ. ಅದೆಲ್ಲವನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ನೋಡ್ತಾರಾ? ಬಿಜೆಪಿ ಅವರು ಯಾವತ್ತಾದರೂ ಕೂಡ ಇಲ್ಲಿ ನಡೆದಿರುವಂಥ ಬೇರೆ ಕ್ರೈಮ್ಗಳ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ? ಮುಸ್ಲಿಮರು ಇದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮುಸ್ಲಿಮರ ತಲೆಯನ್ನೇ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೆ ಮಾತ್ರ ಇವರೆಲ್ಲರೂ ಓಡಿ ಬರುವಂಥದ್ದು. ವಿಧಾನಸಭೆಯಲ್ಲಿ ಮಾತಾಡಿದ್ರು, ಮೊನ್ನೆ ಚರ್ಚೆ ಆಯಿತು. ಇವತ್ತು ಮಾತಾಡಲಿ? ಒಂದ ಪೊಲೀಸರು ಹೇಳ್ತಾ ಇರೋದು ಸುಳ್ಳಾಗಿರ್ಬೇಕಲ್ವಾ? SP ಅವರು ಪ್ರೆಸ್ ಮೀಟ್ ಮಾಡಿ ಆ ಹುಡುಗ ಎಕ್ಸಾಮ್ಗೆ ಭಯ ಬಿದ್ದು ಮನೆ ಬಿಟ್ಟು ಹೋಗಿದ ಅಂತ ಹೇಳಿದ್ರಲ್ಲ, ಒಂದು ಅವ್ರು ಹೇಳ್ತಾ ಇರೋದು ಸುಳ್ಳಾಗಿರ್ಬೇಕು. ಹೇಳಿ ಬಂದು ಬಿಜೆಪಿ ಇಬ್ಬರು ಶಾಸಕರುಗಳು, ಬಜರಂಗ ದಳದ ಮುಖಂಡರುಗಳು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇಲ್ಲಾಂದ್ರೆ ಅವರು ಬಹಿರಂಗವಾಗಿ ನಿಶ್ಚರ್ಥವಾಗಿ ಮುಸ್ಲಿಂ ಸಮುದಾಯ ಮತ್ತು ಜಿಲ್ಲೆಯ ನಾಗರಿಕ ಸಮಾಜ ಕ್ಷಮೆ ಕೇಳಿ. ನಾವು ಇದನ್ನು ಆಗ್ರಹಿಸ್ತೀವಿ ಮಾತ್ರ ಅಲ್ಲ, ಹಿಂದೆ ಕೂಡ ಇಂಥದ್ದಾಗಿದೆ. ಕಾರ್ತಿಕ್ ದೇರ್ಲಗಟ್ಟೆ ಕೊನಾಜಿಯ ಕಾರ್ತಿಕ್ ಕೊಲೆ ಆದಾಗ ಏನಾಯ್ತು? ಆವಾಗಲೂ ಕೂಡ ಹೀಗೆ ತಿಂಗಳುಗಳ ಕಾಲ ಮುಸ್ಲಿಮರು ಅಂತ ಹೇಳಿದ್ರು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರು. ಆವಾಗಿನ ಬಿಜೆಪಿ MP ಜಿಲ್ಲೆಗೆ ಬೆಂಕಿ ಹತ್ತೀವಿ ಅನ್ನುವಂಥ ಮಾತನಾಡಿದ್ರು. ಕೊನೆಗೆ ಯಾರು ಕೌಟುಂಬಿಕ ಕಲಹದಲ್ಲಿ ಕೊಲೆ ನಡೆದಿರುವಂಥ ಬಹಿರಂಗ ಆಯ್ತಲ್ಲ. ಕನಿಷ್ಠ ಒಂದು ನಾಚಿಕೆ ಅಥವಾ ಒಂದು ರೀತಿಯಾದಂಥ ಒಂದು ಪಶ್ಚಾತ್ತಾಪ ಕೂಡ ಇವರಲ್ಲಿಲ್ಲ. ಇವತ್ತು ಒಂದು ಸಣ್ಣ ಪ್ರತಿಕ್ರಿಯೆ ಕೂಡ ಅದಕ್ಕೆ ಅವರು ನೀಡ್ತಾ ಇಲ್ಲ ಅಂದರೆ ಏನರ್ಥ? ಅದಕ್ಕಾಗಿ ನಾವು ಇವತ್ತು SP ಅವರನ್ನ ಕಂಡಿದ್ದೀವಿ. ನಾವು IGP ಅವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಹೇಳುವಂಥದ್ದು ಇದರ ಮೇಲೆ ಕಾನೂನು ಕ್ರಮ ಆಗಬೇಕು. ಇದು ದ್ವೇಷ ಭಾಷಣ ಹಬ್ಬಿಸುವಂತ ಎಲ್ಲ ಇದರಲ್ಲಿ ಕೂಡ ಎಲ್ಲೇ ಅಂಥದ್ದು ಕಂಡಿದ್ರು ಕೂಡ ಪೊಲೀಸರು ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ, ಸುಮೋಟೋ FIR ಹಾಕ್ತಾ ಇದ್ದಾರೆ. ಇಲ್ಲಿಬ್ಬರು ಈ ಶಾಸಕರು ಅದನ್ನು ಮಾಡಿದಾರಲ್ವಾ? ಭರತ್ ಕುಂಬ್ಡೆ ಅವರು ಬಜರಂಗ ದಳದ ಮುಖಂಡ ಮಾತಾಡಿದ್ದಾರೆ. ಇವರ ಹಿನ್ನೆಲೆಗಳೇನು? ಎಲ್ಲ ಕ್ರಿಮಿನಲ್ ಕೃತ್ಯದಲ್ಲೆಲ್ಲ ಭಾಗವಹಿಸಿದವರಲ್ವಾ? ನಿನ್ನೆ ಬಜರಂಗ ದಳ ಕೊರಗಜ್ಜೆ ನಡೆಗೆ ನಮ್ಮ ನಡೆ ಅಂತ ಹೇಳಿ ಮಂಗಳೂರಿನಲ್ಲಿ ಕೂಡ ಅದೇ ಉದ್ರೇಕಕಾರಿ, ಅದೇ ಪ್ರಚೋದಕ ಭಾಷಣಗಳನ್ನು ಹೇಳಿದ್ದಾರೆ. ಅಂತ ಒಬ್ಬ ದೊಡ್ಡ ಕಾರಣಿಕದ ದೈವ, ಆದಿವಾಸಿಗಳ ಕೊರಗ ಸಮುದಾಯದ ಸಾಂಸ್ಕೃತಿಕ ನಾಯಕ ಕೊರಗತನಿಯನ ಸ್ಥಳದಲ್ಲಿ ನಿಂತು ಕೂಡ ಇದೇ ಕೋಮು ಪ್ರಚೋದಕ ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವಂತ ಭಾಷಣಗಳನ್ನು ಮಾಡಿದ್ದಾರೆ. ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಮುಸ್ಲಿಮರ ಮೇಲೆ ಯಾವ ರೀತಿ ಮಾಡಿದ್ರು ನಡೆಯುತ್ತದೆ ಅಂತ ಆದ್ರೆ ನಾಳೆ ಆ ಸಮುದಾಯ ಇದನ್ನೆಲ್ಲ ಸಹಿಸಿಕೊಂಡು ತಿರುಗಿ ಬಿದ್ರೆ ಏನಾಗುತ್ತೆ? ಬಿಜೆಪಿಗೆ ಅದೇ ಬೇಕು, ತಿರುಗಿ ಬೀಳ್ಬೇಕು, ಹಿಂಸಾಚಾರ ಆಗಬೇಕು, ಅದರ ಮೇಲೆ ಹೆಣದ ಮೇಲೆ ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಅದಕ್ಕೆ ಹೇಳಿದ್ದೀವಿ. ಇವತ್ತು ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಇಬ್ಬರ ಮೇಲೆ ಕೂಡ FIR ಹಾಕಬೇಕು, ಪೊಲೀಸರು ಸುಮೋಟೋ FIR ಹಾಕಬೇಕು, ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸಿದ್ದೀವಿ. ಅದರ ಜೊತೆಯಲ್ಲಿ ನಾವು ಸ್ಪೀಕರ್ ಖಾದರ್ ಅವರಿಗೆ ಹೇಳ್ತಾ ಇದ್ವಿ. ಮೊನ್ನೆ ಅವರು ಸ್ವಯಂ ಪ್ರೇರಣೆಯಿಂದ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅವರ ಕ್ಷೇತ್ರ ಅದು. ಇವು ನಿನ್ನೆ ಚಕ್ರವರ್ತಿ ಸೂಲಿಬೆಲೆ ಬಜರಂಗ ದಳದವರು ಮಾಡಿದ್ದು, ಕೊರಗತನಿಯನ ಮುಂದೆ ಮಾಡಿದ ಭಾಷಣವೂ ಕೂಡ ಸ್ಪೀಕರ್ ಖಾದರ್ ಅವರ ಕ್ಷೇತ್ರ. ಪರಂಗಿಪೇಟೆ ಕೂಡ ಸ್ಪೀಕರ್ ಖಾದರ್ ಅವರ ಕ್ಷೇತ್ರ. ವಿಧಾನಸಭೆಯಲ್ಲಿ ಚರ್ಚೆಗೆ ತರಲಿ, ಶಾಸಕರುಗಳ ಹತ್ರ ಸ್ಪಷ್ಟೀಕರಣ ಕೇಳಲಿ, ತಪ್ಪು ಅಂತಾದ್ರೆ ಚೀಮಾರಿ ಹಾಕಲಿ, ಚರ್ಚೆ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ನೈಟ್ ಲೈಫ್ ಯಾಕಿಲ್ಲ ಮಂಗಳೂರಿನಲ್ಲಿ?
ಇದೇ ಹರೀಶ್ ಪೂಂಜಮಣ್ಣು ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾಗ ಹೇಳಿದ್ರು, ಇಲ್ಲ ನಾವೆಲ್ಲರೂ ದಕ್ಷಿಣ ಜಿಲ್ಲೆಯ ಕರಾವಳಿ ಎಲ್ಲ ಬಿಜೆಪಿ ಶಾಸಕರುಗಳು ಉಪಮುಖ್ಯಮಂತ್ರಿಗಳ ಜೊತೆ ಇದ್ದೀವಿ, ನೈಟ್ ಲೈಫ್ ಬೇಕು, ನೈಟ್ ಲೈಫ್ ಇಲ್ಲದೆ ಇರೋದ್ರಿಂದ ಬಹಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನ ಅಭಿವೃದ್ಧಿಗೆ ತೊಡಕಾಗಿದೆ ಅಂತ ಹೇಳಿದ್ರು. ಇಲ್ಲಿ ಬಂದು ಬೆಂಕಿ ಹಚ್ಚೋ ಮಾತಾಡ್ತಾ ಇದ್ದಾರೆ. ಇದು ಇನ್ನು 7 ಗಂಟೆಗಲ್ಲ 5 ಗಂಟೆಗೆ ಮಂಗಳೂರು ನಿರ್ಜನ ಆಗುವಂತ, ನಿರ್ಜೀವ ಆಗುವಂತ, ಡೆಡ್ ಆಗುವಂತ ಸ್ಥಿತಿ ಬರ್ತದೆ. ಅದರಿಂದಾಗಿ ಇದರ ಬಗ್ಗೆ ಕಠಿಣವಾದ ಕ್ರಮ ಆಗಬೇಕು. ನಾವು ಸ್ಪೀಕರ್ ಖಾದರ್ ಅವರು ಹೇಳ್ತಾ ಇದ್ದೀವಿ, ಒಂದು ಇಡೀ ದಿನ ಈ ಶಾಸಕರುಗಳ ಮಾತುಗಳನ್ನೇ ಇಟ್ಕೊಂಡು 2 ಪ್ರಕರಣಗಳು ಇಟ್ಕೊಂಡು ನೀವು ವಿಧಾನಸಭೆಯಲ್ಲಿ ಚರ್ಚೆಯನ್ನ ಮಾಡಬೇಕು ಮತ್ತು ಅವರ ಮೇಲೆ FIR ಹಾಕಲಿಕ್ಕೆ ಸರ್ಕಾರವು ಕೂಡ SP ಅವರಿಗೆ ಸೂಚನೆಯನ್ನ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಸ್ಪೀಕರ್ ಅವರು ಕೂಡ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಅಂದ್ರೆ ಬಿಜೆಪಿ ಸಂಘ ಪರಿವಾರಕ್ಕೆ ಇದೇ ಬೇಕು, ಮುಸ್ಲಿಮರ ಕಡೆಯಿಂದ ಇಂತಹ ಪ್ರತಿಕ್ರಿಯೆ ಬೇಕು ಅಂತ ನಾವು ಅದನ್ನ ಒಪ್ಪುವುದಿಲ್ಲ. ಕಾನೂನು ಪ್ರಕಾರ ಏನಾಗಬೇಕು ಅದೇ ಆಗಬೇಕು. ಅದಕ್ಕೆ ನಾವೆಲ್ಲರೂ ಜಾತ್ಯತೀತ ಪಕ್ಷಗಳು, ಸಂಘಟನೆಗಳ ಜಂಟಿ ವೇದಿಕೆಯಿಂದ ಬಂದಿದ್ದೀವಿ. ತುಂಬಾ ಒಂದು 16 ರಾಜಕೀಯ ಪಕ್ಷಗಳು, ಸಂಘಟನೆಗಳ ಪ್ರಮುಖರು ನಾವು ಬಂದಿದ್ದೀವಿ. ನಾವು ಇದನ್ನು ಹಿಂದೂ ಮುಸ್ಲಿಂ ಅಂತ ನೋಡ್ಲಿಕ್ಕೆ ಬಯಸೋದಿಲ್ಲ. ಭರತ್ ಕುಂಬ್ಡೇಲ್ ಮಾತಾಡಿದ್ದಾರೆ, ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಪೊಲೀಸರು ಯಾಕೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ? ಬಿಜೆಪಿಯವರಿಗೆ ಬೇಕಾಗಿರೋದೇನು? ಮುಸ್ಲಿಮರಿಂದ ಈ ರೀತಿಯ ಆಕ್ರಮಣಕಾರಿ ಪ್ರತಿಕ್ರಿಯೆಗಳು ಬರಬೇಕು ಅಂತ. ಒಂದಂತ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ಅದನ್ನೇ ಇಟ್ಕೊಂಡು ಹಿಂದೂ ಸಮುದಾಯದ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹಂಚಿ ನೋಡಿ ಹಿಂದೂ ನಾಯಕರುಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದು ರಾಜಕಾರಣ ಶುರು ಮಾಡ್ತಾರೆ. ಮುಸ್ಲಿಮರು ಕೂಡ ಎಚ್ಚರಿಕೆಯಿಂದ ಇರಬೇಕು, ಇಂತಹ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು. ನಾವು ಅಮ್ಮೆಮಾರು ಮತ್ತು ಫರಂಗಿಪೇಟೆಯ ಮುಸಲ್ಮಾನರಿಗೆ ನಾವು ನಿಜಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರು ಇಷ್ಟೆಲ್ಲ ಉದ್ರೇಕಕಾರಿ ಇದ್ದಾಗಲೂ ಕೂಡ ಪ್ರತಿಭಟನೆ ಬಂದ್ಗಳಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಮತ್ತು ಹುಡುಕಾಟ ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತು ಮುಸ್ಲಿಮರ ಕಡೆಯಿಂದ ಕೂಡ ಪ್ರಚೋದನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಂಡ್ರೆ ನಾವು ಇವತ್ತು SP ಹತ್ರ ಹೇಳಿದೀವಿ, ನಮ್ಮ ಮುಖಂಡರುಗಳೆಲ್ಲ ಹೇಳಿದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಪ್ರಚೋದನೆ ಮಾಡ್ತಾರೆ ಮುಲಾಜಿಲ್ಲದೆ ಜಾತಿ ಧರ್ಮ ನೋಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದೀವಿ. ಆ ರೀತಿಯಲ್ಲಿ ಇನ್ನೊಂದು ದಿಕ್ಕಿನಿಂದಲೂ ಕೂಡ ಪ್ರಚೋದನೆಗಳು ಬಂದ್ರೆ ಅದರ ಮೇಲೆ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ.
ಮತ್ತು ಒಟ್ಟಾರೆಯಾಗಿ ಹಿಂದೂ ಯುವಕರನ್ನು ಪ್ರಚೋದಿಸುವಂಥ ಉದ್ದೇಶದಿಂದ ಅವರು